ಬೆಳಗಾವಿಯಲ್ಲಿ ದೇವಾಲಯಕ್ಕೆ ಕಲ್ಲೆಸೆದ ಮುಸ್ಲಿಂ ಯುವಕನನ್ನ ಕಂಬಕ್ಕೆ ಕಟ್ಟಿ ಹಾಕಿ ಜನರಿಂದ ಥಳಿತ. ಬೆಳಗಾವಿಯ ಪಾಂಗೋಳ್ ಗಲ್ಲಿಯಲ್ಲಿ ಘಟನೆ ಸಂಭವಿಸಿರುವಂತದ್ದು. ಅಶ್ವತ್ಥಾಮ ದೇವಾಲಯಕ್ಕೆ ಕಲ್ಲೆಸೆದಂತಹ ಮುಸ್ಲಿಂ ಯುವಕನನ್ನ ಕಟ್ಟಿ ಹಾಕಿ ಅಲ್ಲಿದ್ದಂತಹ ಸ್ಥಳೀಯರಿಂದ ಥಳಿತಕ್ಕೆ ಒಳಗಾಗಿರುವಂತಹ ಮುಸ್ಲಿಂ ಯುವಕ ದೇವಸ್ಥಾನಕ್ಕೆ ಕಲ್ಲೆಸೆದ ಯಾಜೀರ್ ಯೂಸುಫ್ ದೇಗುಲದ ಬಳಿ ಈಗ ಬಿಗುವಿನ ವಾತಾವರಣ. ಆರೋಪಿಯನ್ನ ವಶಕ್ಕೆ ಪಡೆದ ಮಾರ್ಕೆಟ್ ಪೊಲೀಸರು. ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಕಲ್ಲೆಸೆದಂತಹ ಯುವಕನನ್ನ. ಯಾಜೀರ್ ಯೂಸುಫ್ ಈತ ಈ ಆರೋಪಿ ದೇವಸ್ಥಾನಕ್ಕೆ ಕಲ್ಲೆಸಿತಾನೆ. ತದನಂತರದಲ್ಲಿ ಪೊಲೀಸರ ಕೈವಶಕ್ಕೆ ಅವರನ್ನ ಸ್ಥಳೀಯರು ಒಪ್ಪಿಸ್ತಾರೆ. ದೇವಾಲಯದ ಬಳಿ ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಠಾಣೆಯ ಬಳಿ ಜಮಾಯಿಸಿದ ಜನರನ್ನ ಸಮಾಧಾನ ಪಡಿಸಿದ ಪೊಲೀಸರು. क्या किया तू अभी? कौन से मंदिर को मारे? कई को मारे? कई को मारे? वो कौन नाचा? ದೇವಸ್ಥಾನಕ್ಕೆ ಕಲ್ಲೆಸೆದ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಪ್ರತ್ಯಕ್ಷ ವಿವರಣೆ ಕೊಟ್ಟಿದ್ದಾರೆ ನೋಡಿ. ದೇಶದಲ್ಲಿ ಅಪರೂಪವಾಗಿರತಕ್ಕಂಥ ಅಶ್ವತ್ಥಾಮ ಮಂದಿರದ ಮೇಲೆ ಇವತ್ತು ಕಿಡಿಗೇಡಿಯೊಬ್ಬ ಕಲಿಸ್ತಿದ್ದಾನೆ. ನನ್ನ ಹಿಂಭಾಗದಲ್ಲಿರತಕ್ಕಂತಹ ದೇವಸ್ಥಾನ ಇದು ಬೆಳಗಾವಿಯ ಪಾಂಗೋಳ್ ಬಳಿ ಇರತಕ್ಕಂಥ ಅಶ್ವತ್ಥಾಮ ದೇವಸ್ಥಾನದ ಗೇಟ್ ಬಳಿಯಲ್ಲಿ ಸುಮಾರು 10 ಗಂಟೆ 10:30 ಸಮಯದಲ್ಲಿ ವ್ಯಕ್ತಿಯೊಬ್ಬ ಕಲ್ಲನ್ನು ಎಸೆದಿರ್ತಾನೆ. ಈ ಒಂದು ಘಟನೆ ನಡೆದ ಕೂಡಲೇ ಇಲ್ಲಿದ್ದಂಥ ಸ್ಥಳೀಯರು ಎಚ್ಚೆತ್ತುಕೊಂಡು ಆ 19 ವರ್ಷದ ಯಾಸೀನ್ ಅಂತಕ್ಕಂಥ ಯುವಕನನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಬಳಿಕ ಈ ಒಂದು ಘಟನೆ ಈಗ ವಿಕೋಪಕ್ಕೆ ತಿರುಗಿರ್ತಕ್ಕಂಥದ್ದು ನೋಡ್ಬೋದು. ಈ ಒಂದು ದೇವಸ್ಥಾನದ ಮುಂಭಾಗದಲ್ಲೇ ಆತ ಒಂದು ದೊಡ್ಡ ಕಲ್ಲನ್ನು ಎಸೆದು ಪರಾರಿಯಾಗಕ್ಕೆ ಯತ್ನಿಸಿರ್ತಕ್ಕಂಥದ್ದು. ಬಳಿಕ ಸ್ಥಳೀಯರು ಆತನನ್ನು ಹಿಡಿದು ವಿಚಾರಣೆಯನ್ನು ಮಾಡ್ತಾರೆ. ಬಳಿಕ ಏನು ಅಂತಂದರೆ ಈ ಒಂದು ದೇವಸ್ಥಾನದ ಪಕ್ಕದಲ್ಲಿ ಇರತಕ್ಕಂತಹ ಒಂದು ಕಂಬಕ್ಕೆ ಆತನನ್ನು ಕಟ್ತಾರೆ. ಆ ಕಂಬಕ್ಕೆ ಕಟ್ಟಿ ಸ್ಥಳೀಯ ಪೊಲೀಸರು ಆ ಸಂದರ್ಭದಲ್ಲಿ ಮಾರ್ಕೆಟ್ ಠಾಣೆ ಪೊಲೀಸರು ಸ್ಥಳಕ್ಕೆ ಬಂದು ಇದೇ ಕಂಬಕ್ಕೆ ಆ ಯುವಕನನ್ನು ಕಟ್ಟಲಾಗುತ್ತೆ. ಕಟ್ಟಿ ವಿಚಾರಣೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಯುವಕ ಯಾವುದೇ ರೀತಿ ಮಾಹಿತಿಯನ್ನು ಕೊಡಲ್ಲ. ತಕ್ಷಣಕ್ಕೆ ಮಾರ್ಕೆಟ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಬಂದು ಯುವಕನನ್ನು ಸದ್ಯ ವಶಕ್ಕೆ ಪಡೆದಿರತಕ್ಕಂಥದ್ದು. ಮಾರ್ಕೆಟ್ ಠಾಣೆ ಮತ್ತು ವಿಮ್ಸ್ ಆಸ್ಪತ್ರೆ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಎರಡು ಸಮುದಾಯದ ಜನ ಸೇರಿದ್ರು. ಹೀಗಾಗಿ ಪರಿಸ್ಥಿತಿಯನ್ನು ನಿಭಾಯಿಸಕ್ಕೆ ಪೊಲೀಸರು ಸದ್ಯ ಮುಂದಾಗಿದ್ದಾರೆ. ಈಗ ಈ ಒಂದು ಪಾಂಗೋಳ್ ಗಲ್ಲಿಯಲ್ಲಿ ಹೆಚ್ಚಿನ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಸೇರಿದಂಥ ಗುಂಪನ್ನು ಸದ್ಯ ಚದುರಿಸಲಾಗಿದೆ. ಹೋಳಿ ಹಬ್ಬದಲ್ಲಿ ಯುವಕನೊಬ್ಬ ಬುರ್ಕಾ ರೀತಿಯ ಒಂದು ನೈಟಿಯನ್ನು ಹಾಕ್ಕೊಂಡು ಆತ ಪಾಲ್ಗೊಂಡಿದ್ದ. ಆ ಒಂದು ರಿವೆಂಜ್ ಆಗಿ ಇವತ್ತು ದೇವಸ್ಥಾನದ ಮೇಲೆ ದಾಳಿ ಮಾಡಲಾಗಿದೆ ಅಂತ ಹೇಳಿ ಸದ್ಯ ಹೇಳಲಾಗ್ತಕ್ಕಂಥದ್ದು. ಈಗ ಮಾರ್ಕೆಟ್ ಪೊಲೀಸ್ ಠಾಣೆ ಮತ್ತು ಪಾಂಗೋಳ್ ಗಲ್ಲಿಯಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ದೇವಸ್ಥಾನದ ಮೇಲೆ ಕಲ್ಲೆಸೆದಂತಹ ಒಂದು 19 ವರ್ಷದ ಉಜ್ವಲ್ ನಗರದ ಯುವಕನನ್ನು ಕೂಡ ಸದ್ಯ ವಶಕ್ಕೆ ಪಡೆಯಲಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಈಗ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಯಾಗಿರುವಂತಹ ಚಂದ್ರಕಾಂತ್ ಸುಗಂಧಿ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಇವಾಗ ಘಟನೆಯ ನಂತರ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಇನ್ನು ಘಟನೆಯ ಬಗ್ಗೆ ಪೊಲೀಸರ ಮುಂದಿನ ಕ್ರಮ ಹೇಗಿರುತ್ತೆ? ಮೊನ್ನೆ ಸದ್ಯ ಏನಂತಂದ್ರೆ ಈಗ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಆರೋಪಿಯನ್ನ ಪೊಲೀಸರು ಬಂಧಿಸಿ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದ್ದಾರೆ. ಈಗ ಆತನನ್ನು ವೈದ್ಯಕೀಯ ತಪಾಸಣೆ ಒಳಪಡಿಸಿ ಬಳಿಕ ಈಗ ಅರೆಸ್ಟ್ ಅನ್ನ ಮಾಡಲಿದ್ದಾರೆ. ನಿನ್ನೆ ಎರಡು ಗುಂಪುಗಳ ಯುವಕರು ಒಂದು ಘಟನೆ ನಡೆದ ಬಳಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು. ಅವರೆಲ್ಲರೂ ಕೂಡ ತಿಳಿ ಹೇಳಿ ವಾಪಸ್ ಅಲ್ಲಿಂದ ಕಳಿಸಲಾಗಿರ್ತಕ್ಕಂಥದ್ದು. ಇದು ಪಾಂಗೋಳ್ ಗಲ್ಲಿ ಜನನಿಬಿಡ ಪ್ರದೇಶ ಮತ್ತು ಮಾರುಕಟ್ಟೆ ಪ್ರದೇಶ ಆಗಿದ್ದರಿಂದ ನಿನ್ನೆ ರಾತ್ರಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಇವತ್ತು ಎಲ್ರಿಗೂ ಕೂಡ ತಿಳಿ ಹೇಳಿ ಇದನ್ನ ಬೆಳೆಸಬಾರದು, ಅಂದ್ರೆ ಇದನ್ನ ಈ ಪ್ರಕರಣವನ್ನ ಇಲ್ಲಿಗೆ ಮುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಒಂದು ಮನವಿಯನ್ನ ಮಾಡಲಿದ್ದಾರೆ. ಮೋನಿಕಾ, ಧನ್ಯವಾದ ಚಂದ್ರಕಾಂತ್ ಸುಗಂಧಿ ಅವರೇ ತಮ್ಮೆಲ್ಲ ಮಾಹಿತಿಗಾಗಿ.